ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಇವತ್ತಿನ ವ್ಲಾಗಲ್ಲಿ ಇವತ್ತು ನಮ್ಮದು ಸೆಕ್ಯೂರಿಟಿ ಸೂಪರ್ವೈಸರ್ ಇದ್ದಾರೆ ನಾಗಲಿಂಗಪ್ಪ ಅಂತ ಹೇಳಿ, ಅವ್ರದ್ದು ಇವತ್ತು ಬರ್ತ್ಡೇ ಇದೆ. ಹಾಗೆ ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಾನು, ಜ್ಯೋತಿ ಅಕ್ಕ, ಆಮೇಲೆ ಸೆಕ್ಯೂರಿಟಿ ಸೂಪರ್ವೈಸರ್ಸ್ ಅವರೆಲ್ಲರೂ ಇದ್ದಾರೆ. ಹಾಗೆ ಕೇಕ್ ಕಟ್ಟಿಂಗ್ ಇದೆ, ಅದರದ್ದು ಸೆಲೆಬ್ರೇಷನ್ ಒಂದು ಸ್ವಲ್ಪ ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡ್ರೆ ನನಗೆ ಕಂಟೆಂಟ್ ಸಿಕ್ಕಿದಾಗೆ ಕೂಡ ಆಗ್ತದಲ್ಲ, ಅದನ್ನು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದರೆ ಸ್ವಲ್ಪ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ಬೋದು ಅಂತ ಹೇಳಿ. ಹಾಗೆ ಕೇಕ್ ತಂದಿಟ್ಟಿದ್ದಾರೆ, ಫಸ್ಟ್ ಓಪನ್ ನಾವೇ ಮಾಡೋದು. 22 ನಂಬರ್ ಬ್ಲೇಡ, 11 ನಂಬರ್ ಬ್ಲೇಡಲ್ಲಿ ಅಲಕ ತೆಗೆದು ಈಗ. ಎಸ್, ಕೇಕ್ ಸಖತ್ತಾಗಿದೆ. ಹಾಯ್ ಹೇಳಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಕೂಡ ಹಾಯ್ ಮಾಡಿ. ಹಾಂ, ನನಗೆಲ್ಲ ಥ್ಯಾಂಕ್ ಯು, ಇವರಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನು ಒಂದು ಸ್ವಲ್ಪ ಕ್ಲಿಕ್ಕನ್ನು ಇದಕ್ಕಿಂತ ಮುಂಚಿನ ಬ್ಲಾಗ್ ಅಂದರೆ ಮುಂಚಿನ ಕ್ಲಿಪ್ಪಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಅದಕ್ಕೆ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ವ್ಲಾಗ್ ಕೂಡ ಅಲ್ಲಿ ಸ್ಟಾಪ್ ಆಗಿತ್ತು. ಹಾಗೆ ಅದನ್ನು ನಾನು ಈ ಬ್ಲಾಗ್ಗೆ ಎಡಿಟ್ ಮಾಡ್ತಾಯಿದ್ದೇನೆ. ಎರಡು ಕೂಡ ಅದರಲ್ಲೇ ಇರಲಿ ಅಂತ ಹೇಳಿ. ಆವಾಗ ನನಗೆ ಅಲ್ಲಿ ವೀಡಿಯೋಸ್ ಲೆಂತ್ ಜಾಸ್ತಿ ಬರ್ತದಲ್ಲ, ಹಾಗೆ ಇವಾಗ ನನಗೆ 749 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೂ 1000 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ನನಗೆ 200 ಸಮಥಿಂಗ್ ಏನೋ ಇದೆ, ಅಷ್ಟೇ ಇರೋದು. ಆದಷ್ಟು ಬೇಗ ನಿಮ್ಮೆಲ್ಲರ ಸಪೋರ್ಟಿಂದ 1000 ಸಬ್ಸ್ಕ್ರೈಬರ್ಸ್ ಆಗಲಿ. ಅದಾದಮೇಲೆ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ನನ್ನದು ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿದೆಯಾ ಏನಂತ ಹೇಳಿ ನಾನು ಹೇಳ್ತೇನೆ. ಮಾನಿಟೈಸೇಷನ್ ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ, ಅರ್ನಿಂಗ್ಸ್, ನನ್ನ ಅರ್ನಿಂಗ್ಸ್ ಎಷ್ಟಿದೆ ಯೂಟ್ಯೂಬಿಂದ ಬರ್ತದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನಿಮಗೆ ಅದರ ಬಗ್ಗೆ ಕೇಳಬೇಕು ಅಂತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ವ್ಲಾಗ್ ಮಾಡೋದು, ನಾನು ಎಷ್ಟು ಅರ್ನ್ ಮಾಡ್ತಿದ್ದೇನೆ ಯೂಟ್ಯೂಬಿಂದ ಅಂತ ಹೇಳಿ. ತುಂಬ ಜನರು ಕೇಳ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ನಾನು ಕ್ಲಾರಿಟಿ ಕೊಡ್ತೇನೆ. ನಾನು ಇದಕ್ಕಿಂತ ಮುಂಚೆ ವ್ಲಾಗ್ಸ್ ಹಾಕಿದ್ದೆಲ್ಲ, ಆ ವೀಡಿಯೋಸಿಗೆಲ್ಲ ತುಂಬ ವ್ಯೂಸ್ ಬರ್ತಾ ಇದೆ. ಹೀಗೆ ವ್ಯೂಸ್ ಬರ್ತಾ ಇರಲಿ, ಅದೇ ಥರನೇ ಯೂಟ್ಯೂಬ್ ಗ್ರೋತ್ ಆಗ್ತದೆ. ನಾನು ಪದೇ ನಂದು ನೀವು ವ್ಲಾಗ್ ಚೆಕ್ ಮಾಡಿರ್ಬೋದು, ಅದರಲ್ಲಿ ನಾನು ಹೇಳ್ತಾ ಇರ್ತೇನೆ, ನಿಮ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ. ಮತ್ತು ಒಂದು ವೀಡಿಯೋಸ್ ನೋಡಿದವರು ಎಲ್ಲರೂ ಕೂಡ ವ್ಯೂಸ್ ಆಗ್ತದೆ ಅಷ್ಟೇ, ಯಾರು ಕೂಡ ಸಬ್ಸ್ಕ್ರೈಬೇ ಮಾಡ್ತಿಲ್ಲ. 5.7K ಒಂದು ವ್ಲಾಗ್ಗೆ ಆಗಿದೆ. ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಇಷ್ಟೊತ್ತಿಗೆ ನನಗೆ 5.7K ಸಬ್ಸ್ಕ್ರೈಬರ್ಸ್ ಇದ್ದರು. ಹಾಗೆ ನೀವು ನೋಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿದರೆ ತುಂಬ ಖುಷಿ ಆಗ್ತದೆ. ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳಿ. ಆಮೇಲೆ ವೀಡಿಯೋಸ್ ಮಾಡಲಿಕ್ಕೂ ಅಷ್ಟೇ ಖುಷಿ ಆಗ್ತದಲ್ವಾ, ವ್ಲಾಗ್ಸ್ ಹಾಕಬೇಕು ಅಂತೇಳಿ ಅನಿಸ್ತದೆ, ತುಂಬ ಜನರು ನೋಡ್ತಾರೆ ಅಂತ ಹೇಳಿ. ಆಮೇಲೆ ನಾನು ಪೋಸ್ಟ್ ಅಂತ ಇರ್ತದೆ, ಇಲ್ಲಿ ಯೂಟ್ಯೂಬ್ ಇರ್ತದಲ್ಲ, ಯೂಟ್ಯೂಬಲ್ಲಿ ಪೋಸ್ಟ್ ಅಂತ ಇರ್ತದೆ, ಅದನ್ನು ನೀವು ನಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಬೋದು. ಅದರಲ್ಲಿ ನಾನು ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳ್ತಾ ಇರ್ತೇನೆ. ಏನಾದರೂ ಇದ್ದರೆ ಯಾವ ಟೈಮಿಂಗ್ಸಲ್ಲಿ ನಾನು ಯೂಟ್ಯೂಬ್ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಎಲ್ಲರೂ ಕೂಡ ಬರೀ ನೋಡೋದು ಮಾತ್ರ ಅಲ್ಲ, ಅದಕ್ಕೊಂದು ಆನ್ಸರ್ ಮಾಡಿ. ಅಲ್ಲಿ ನಾನು 54% ಏನೋ ಇಷ್ಟು ಎಲ್ಲ ಅಪ್ಲೋಡ್ ಹಾಕಿದ್ದೇನೆ. ಅದಕ್ಕೆ ನೀವೊಂದು ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಆಯಿತು ಅಷ್ಟೇ. ನೋಡಲಿಲ್ಲ ಅಂದರೆ ಇವಾಗಲೇ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಹೊಸೊಬ್ಬರು ನನ್ನ ಚಾನಲ್ ನೀವು ನೋಡ್ತಾ ಇದ್ದರೆ ನೀವೆಲ್ಲರೂ ಕೂಡ ಸ್ಟಾರ್ಟಿಂಗಿಂದ ನೋಡಿ, ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾಗಲ್ಲ ಡಿಸ್ಲೈಕ್ ಮಾಡಿದರೆ. ಆವಾಗ ನಂಗೆ ಗೊತ್ತಾಗ್ತದೆ ಇದರಲ್ಲಿ ನಾನು ಯಾವ್ದು ಮಿಸ್ಟೇಕ್ ಮಾಡಿದ್ದೇನೆ ಅಂತ ಹೇಳಿ. ಆಮೇಲೆ ನಾನು ಅದನ್ನು ತಿದ್ಕೊಂಡು ಹೋಗ್ಬೋದಲ್ಲ, ತಿದ್ಕೊಂಡು ಹೋಗಿ ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿ ಕೂಡ ಗೊತ್ತಾಗ್ತದೆ ನಿಮಗೆ. ಮತ್ತು ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಕೂಡ ಐಡಿಯಾ ಇದ್ದರೆ ನನಗೆ ಹೇಳಿ, ನಾನು ಅದರ ಪ್ರಕಾರ ವ್ಲಾಗ್ ಮಾಡ್ತಾ ಹೋಗ್ತೇನೆ. ಹಾಗೆ ಕಂಟಿನ್ಯೂ ಆಗಿ ಮಾತಾಡ್ತಾ ಇದೆ, ಎಲ್ಲಿ ಕೂಡ ನಾನು ಇದರಲ್ಲಿ ಬ್ರೇಕ್ ಕೊಡಲಿಲ್ಲ. ನನಗೆ ಅನಿಸಿದ್ದನ್ನು ನಾನು ಕೇಳಿದ್ದೇನೆ. ಇದೊಂದು ವ್ಲಾಗು 3 ಮಿನಿಟ್ಸ್ 4 ಮಿನಿಟ್ಸ್ ಅಷ್ಟೇ ಇರ್ಬೋದು. ಹಾಗೆ
ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸಂಡೇ ನನಗೆ ಟೈಮ್ ಸಿಗೋದೇ ಸಂಡೇ ಮಾತ್ರ ವ್ಲಾಗ್ ಮಾಡಲಿಕ್ಕೆ ಆಗೋದು. ಅದಕ್ಕೆ ಸಿಕ್ಕ ಪುಟ್ಟ ವಿಷಯನೆಲ್ಲ ಕೇಳ್ತಾ ಇರೋದು. ಒಟ್ಟಿನಲ್ಲಿ ಒಂದು 5 ಮಿನಿಟ್ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಕ್ವಶನ್ ಕೇಳುವಂಥದ್ದಿದ್ದರೆ ಎಲ್ಲ ಕ್ವಶನ್ನು ಕೂಡ ಕಮೆಂಟ್ ಸೆಕ್ಷನ್ಲಿ ಬರೆದು ಕಮೆಂಟ್ ಮಾಡಿದರೆ ನಾನು ನಿಮಗೆ ಅದನ್ನು ವ್ಲಾಗಲ್ಲಿ ಆನ್ಸರ್ ಮಾಡ್ತೇನೆ. ಜೊತೆಗೆ ನಿಮ್ಮ ಹೆಸರು ಮೆನ್ಷನ್ ಮಾಡಿ ಕೂಡ ಆನ್ಸರ್ ಮಾಡ್ತೇನೆ. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.